ರೋಡಲ್ಲಿ ಹೋಗ್ತಕ್ಕಂಥ ಅಂಧರನ್ನ ಕರೆದು ತಾವು ಇವರು ಮಲವಳ್ಳಿ ನಾಗಣ್ಣವರು ಅಂತೇಳಿ ಅಂಧರಿಗೆ ಸಹಾಯ ಮಾಡ್ತಕ್ಕಂಥದ್ರಲ್ಲಿ ಕನಿಷ್ಠ ಅಂದ್ರೆ ಒಂದು 250-300 ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಯಾರಾದರೂ ಒಳ್ಳೆ ತಂದಲ್ಲಿ ಇದ್ದವ್ರಿಗಿಂತವ್ರಿಗೆ ಹೆಲ್ಪ್ ಮಾಡೋದು ಬಹಳ ತುಂಬ ಕಷ್ಟ. ಎಲ್ಲರೂ ಥರ ದೂರದಿಂದ ನೋಡ್ಕೊಂಡು ಸುಮ್ಮನೆ ಹೋಗ್ತಿರ್ತಾರೆ. ಇವರಿಗೆ ಭಗವಂತ ಶ್ರೇಯಸ್ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಮನಸಾರ ಪೂರ್ಣ ವಂದಿಸ್ತೀನಿ. ಈಗ ಯಾವ ಊರವ್ರು ಸ್ವಾಮಿ ನೀವು? ನಮ್ಮದು ಚಂದ್ರಾಯಪಣ್ಣ ಸ್ವಾಮಿ. ಬಿಸ್ನೆಸ್ಸು? ಹೌದು. ಬಿಸ್ನೆಸ್ ಯಾವ ಏನು ಮಾಡ್ತೀರಾ? ನಾನು ತಬಲಾ ಮಾಸ್ಟರ್ ಸರ್. ನಾನು ತಬಲಾ ಮಾಸ್ಟರ್. ಹಂಗೂ ಉದ್ಯೋಗ ಮಾಡ್ತಾ ಇದ್ದೀರಾ? ಉದ್ಯೋಗ ಮಾಡ್ತಾ ಇದ್ದೀನಿ. ಸ್ವಂತ ಮನೆ ಮಾಡ್ಕೊಂಡಿದ್ದೀರಾ? ಸ್ವಂತ ಮನೆ ಮಾಡ್ಕೊಂಡಿದ್ದೀನಿ. ಖಂಡಿತ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಲಿ. ನೋಡಿ ನಿಮ್ಮ ಒಂದು ಸಾಧನೆ. ಇವತ್ತು ಚೆನ್ನಾಗಿರೋರು ಮನೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಕೆಟ್ಟ ಚಟಗಳೆಲ್ಲ ಕಲ್ತ್ಕೊಂಡು ನಿಮ್ಮ ಕುರುಡ ಸ್ಥಾನಕ್ಕೆ ಇವತ್ತು ನೀವು ಒಂದು ಸಾಧನೆ ಮಾಡಿ ಒಂದು ಸೈಡ್ ತಗೊಂಡು ಒಂದು ಮನೆ ಮಾಡ್ಕೊಂಡು ಎಲ್ಲ ಒಂದು ಚೆನ್ನಾಗಿದ್ದೀರಿ ಅಂತಂದ್ರೆ ನನಗೆ ತುಂಬಾ ಖುಷಿ ಆಯ್ತು ಸ್ವಾಮಿ. ಭಾಳ ಒಳ್ಳೇದಾಯ್ತು ಸ್ವಾಮಿ. ನಿಮಗೂ ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ. ನೀವು ಯಾವಾಗ ಸಿಕ್ಕರು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಖಂಡಿತ ನಿಮಗೆ ನಮ್ಮಲ್ಲಿ ಏನೋ ಸಹಾಯ ಬೇಕು ನಂಬರ್ ಕೊಡ್ತೀನಿ, ನಮಗೆ ಕಾಲ್ ಮಾಡ್ರಿ. ಖಂಡಿತ ಸ್ವಾಮಿ, ಖಂಡಿತ. ಸಣ್ಣ ಪುಟ್ಟಕ್ಕೆಲ್ಲ ಹೆಲ್ಪ್ ಮಾಡ್ತೀನಿ ನಾನು. ಖಂಡಿತ ಸ್ವಾಮಿ, ನಮಸ್ಕಾರ.